ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ಬನ್ನಿ, ಇವತ್ತಿನ ಬ್ಲಾಗ್ ಏನಿದೆ ಅಂತ ಟಾಪಿಕ್ ಹೇಳ್ತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕರೆಕ್ಟ್ 12 ಗಂಟೆ ಆಗಿದೆ ಫ್ರೆಂಡ್ಸ್. ಕರೆಕ್ಟ್ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ್. ಕೆಲಸ ಅಂದರೆ ಬೆಳಗ್ಗೆ ಒಂದು ಟ್ರಿಪ್ ಅಡುಗೆ ಮಾಡಿದ್ದೀನಿ. ಇವಾಗ ಜೋಳದ ರೊಟ್ಟಿ ಮಾಡಿದ್ದೀನಿ. ಆದರೆ ಮಕ್ಕಳಿಗೆ ಜೋಳದ ರೊಟ್ಟಿ ಜಾಸ್ತಿ ಇಷ್ಟ ಆಗ್ತಾ ಇಲ್ಲ. ಟೊಮೊಟೊ ಚಟ್ನಿ ಜೊತೆ ಜೋಳದ ರೊಟ್ಟಿ ಮಾಡಿದ್ದೀನಿ, ಹಾಗಾಗಿ ಅವರಿಗೆ ಜಾಸ್ತಿ ಇಷ್ಟ ಆಗ್ತಾ ಇಲ್ಲ. ಇವಾಗ ಚಪಾತಿ ಮಾಡಬೇಕು. ಟೊಮೊಟೊ ಚಟ್ನಿ ಮಾಡಿದ್ದೀನಿ ಮತ್ತು ಅದ್ರ ಜೊತೆ ಜೋಳದ ರೊಟ್ಟಿ ಮಾಡಿದ್ದೀನಿ. ಮಕ್ಕಳಿಗೆ ಟೊಮೊಟೊ ಚಟ್ನಿಗೆ ಜೊತೆ ಜೋಳದ ರೊಟ್ಟಿ ಅಷ್ಟು ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಚಪಾತಿ ಮಾಡಬೇಕು. ಇವಾಗ ಇನ್ನು ಬಟ್ಟೆ ಎಲ್ಲ ಒಗಿಬೇಕು. ಎಲ್ಲ ಕೆಲಸ ಇದೆ. ಇನ್ನು ಒಂದು 50% ಕೆಲಸ ಆಗಿದೆ ಫ್ರೆಂಡ್ಸ್. ಇನ್ನೂ 50% ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಮುಂದುವರ್ಸೋಣ ಬನ್ನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ದಿನಚರಿ ನಿಮ್ಮ ಮುಂದೆ ಇರುತ್ತೆ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ, ಇವಾಗ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಚಪಾತಿ ಮಕ್ಕಳು ಬರ್ತಾರೆ ಫ್ರೆಂಡ್ಸ್. ಇವಾಗ ಸ್ಕೂಲಿಂದ ಟೈಮ್ ಆಗಿದೆ ನೋಡಿ. ಬ್ಯಾಕ್ಗ್ರೌಂಡ್ ಚಪಾತಿ ಮಾಡ್ತೀನಿ ಇವಾಗ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ, ಮತ್ತು ನೋಡಿ ಅದರಲ್ಲಿ ಏನಿದೆ. ಬನ್ನಿ, ಇವತ್ತಿನ ದಿನಚರಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಮೊದಲು ಚಪಾತಿ ಮಾಡೋಣ. ಮಕ್ಕಳು ಬರೋವರೆಗೂ ಚಪಾತಿ ಮಾಡಿ ರೆಡಿಯಾಗಿ ಇಡ್ತೀನಿ. ಹಸಿವು ಆದರೆ ಟೊಮೊಟೊ ಚಟ್ನಿ ಜೊತೆ ನಿಜವಾಗ್ಲೂ ಚಪಾತಿನೇ ಇಷ್ಟ ಫ್ರೆಂಡ್ಸ್. ಆದರೆ ನಮ್ಮ ಹಸ್ಬೆಂಡಿಗೆ ಚಪಾತಿ ಅಷ್ಟು ಇಷ್ಟ ಆಗಲ್ಲ, ಜೋಳದ ರೊಟ್ಟಿ ಇಷ್ಟ. ಹಾಗಾಗಿ ಊಟ ಮಾಡ್ತಾರೇನೋ ಮಕ್ಕಳು ಕೂಡ ಅಂತ ಜಾಸ್ತಿ ಮಾಡಿದ್ದೀನಿ. ಆದರೆ ಅವರು ಊಟ ಮಾಡ್ತಾಯಿಲ್ಲ, ಚಪಾತಿ ಬೇಕಂತ ಹೇಳಿ. ಎಕ್ಸಾಮ್ ಇರೋಲ್ಲ ಮಗಂದು. ಮಗನ ನಡೀತಾ ಇದೆ. ಮಗಳದು ಏಪ್ರಿಲಲ್ಲಿ ಇದೆ, ಏಪ್ರಿಲ್ ಮಂತಲ್ಲಿ ಇದೆ. ಇವಾಗ ಮಗಂದು ನಡೀತಾ ಇದೆ. ಹಾಗಾಗಿ 12 ಗಂಟೆ 12:30ಕ್ಕೆ ಬರ್ತಾಯಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಅವರಿಗೋಸ್ಕರ ಗರಂ ಮತ್ತೆ ಮಾಡಬೇಕು ಇವಾಗ. ಬನ್ನಿ, ಇವಾಗ ಚಪಾತಿ ಮಾಡೋಣ. ನೋಡಿ ಫ್ರೆಂಡ್ಸ್, ಚಪಾತಿ ಮಾಡಲಿಕ್ಕೆ ಆಲ್ರೆಡಿ ಹಿಟ್ಟು ನೆನೆಸಿಟ್ಟಿದ್ದೆ ನಾನು. ನೆನೆಸಿಟ್ಟಿರೋ ಹಿಟ್ಟಿಗೆ ಆಲ್ರೆಡಿ ಒಂದು 10 ಇಲ್ಲ 15 ನಿಮಿಷ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಇನ್ನು ಸ್ವಲ್ಪ ಗಟ್ಟಿ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಂಡ್ರೆ ಚಪಾತಿಗಳು ಮೆತ್ತಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ನಾದ್ತಾ ಇದ್ದೀನಿ. ಅದರಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 15 ಚಪಾತಿ ಆಗ್ಬೋದು ಫ್ರೆಂಡ್ಸ್. ಚಿಕ್ಕದಂದರೆ ಇಬ್ಬರು ಮಕ್ಕಳು ಮೆತ್ತಗೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಚಪಾತಿ. ಹಾಗಾಗಿ ಚಿಕ್ಕದಾಗಿ ಮೆತ್ತಗೆ ಪೂರಿ ಥರ ಮಾಡಿಕೊಟ್ರೆ ಇನ್ನೂ ಸೂಪರ್ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಚಿಕ್ಕದ ಆರಾಮಾಗಿ ಒಂದು 15 ಮಾಡ್ಕೋಬೋದು. ಒಂದು 10ರಿಂದ 15 ಚಪಾತಿ ಆಗುತ್ತೆ. ಅವ್ರು ಸ್ಕೂಲಿಗೆ ಹೋಗಿದ್ದಾರಲ್ಲ ಫ್ರೆಂಡ್ಸ್, ಬರೋವರೆಗೂ ಚಪಾತಿ ಮಾಡಿ ರೆಡಿಯಾಗಿಡಬೇಕು. ಏನಕ್ಕಂದರೆ ಜಾಸ್ತಿ ಜೋಳದ ರೊಟ್ಟಿ ಇಷ್ಟಪಡ್ತಾ ಇಲ್ಲ ಫ್ರೆಂಡ್ಸ್ ಅವರು. ಹೇಳಬೇಕಂದ್ರೆ ನಾನು ಹಸ್ಬೆಂಡ್ ಇಬ್ಬರೇ ಜಾಸ್ತಿ ಇಷ್ಟಪಡೋದು ಜೋಳದ ರೊಟ್ಟಿ. ಹಾಗಾಗಿ ಅವರಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಸ್ವಲ್ಪ ಗರಂ ಟೇಸ್ಟಿಯಾಗಿ ಮೆತ್ತಗೆ ಇರ್ತಾವಲ್ಲ ಫ್ರೆಂಡ್ಸ್. ಹಾಗಾಗಿ ಇಷ್ಟ, ನನಗೂ ಇಷ್ಟ ಚಪಾತಿ, ಗರಂ ಚಪಾತಿ. ಏನೇ ರೆಸಿಪಿ ಇರಲಿ ಚಪಾತಿ ಜೊತೆ ನನಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಅದೇ ಸ್ವಲ್ಪ ಗಟ್ಟಿ ಆದರೆ ಅದು ಒಂಥರ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಅಷ್ಟು ಇಷ್ಟಪಡಲ್ಲ. ಗರಂ ಇದ್ದರೆ ನಾನು ಇಷ್ಟಪಡ್ತೀನಿ. ಅದು ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿರೋದಿದ್ದರೆ, ಚಪಾತಿ ಇದ್ದರೆ ಒಂದು ಮಿನಿಮಮ್ ಒಂದು 4ರಿಂದ 5 ಆರಾಮಾಗಿ ಊಟ ಮಾಡ್ತೀನಿ ಫ್ರೆಂಡ್ಸ್. ನನಗೂ ಚಪಾತಿ ಅಂದರೆ ಇಷ್ಟ, ಆದರೆ ಗರಂ ಚಪಾತಿ ಇರಬೇಕು. ಇವಾಗ ಬನ್ನಿ, ಫಸ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಅವರು ಬರೋವರೆಗೂ ನಾನು ಒಂದು ಚಪಾತಿ ಮುಗಿಸಿರ್ಬೇಕು. ಏನಕ್ಕಂದರೆ ಬೇಗನೆ ಬರ್ತಾಯಿದ್ದಾರೆ ಫ್ರೆಂಡ್ಸ್ ಅವರು. ಬೇಗ ಅಂದರೂ ಕೂಡ ನಾನು ಚಪಾತಿ ಎಷ್ಟಕ್ಕೆ ಮಾಡ್ಲಿಕ್ಕೆ ನಿಂತಿದ್ದೀನಿ ಅಂದರೆ 11:35ಕ್ಕೆ ನಿಂತಿದ್ದೀನಿ ಫ್ರೆಂಡ್ಸ್. ಅವರು ಬರೋದು 12ರಿಂದ ಬರ್ತಾನೆ ಇರ್ತಾರೆ ಫ್ರೆಂಡ್ಸ್. ಏನಕ್ಕಂದರೆ ಎಕ್ಸಾಮ್ ಟೈಮ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ ಚಿಕ್ಕದೇ ಮಾಡ್ತಾಯಿದ್ದೀನಿ. ಅಷ್ಟು ದೊಡ್ಡದೇನೋ ಗ್ಯಾಸ್ ಎಷ್ಟು ಉರಿತಿದೆ ಅಷ್ಟೇ ಮಾಡ್ಕೋಬೇಕು. ಏನಕ್ಕಂದರೆ ಜಾಸ್ತಿ ದೊಡ್ಡದು ಮಾಡಿದ್ರೆ ಅದು ಗ್ಯಾಸ್ ಎಷ್ಟು ಉರಿಯುತ್ತೆ ಅಷ್ಟೇ ಸುಡುತ್ತೆ. ಬಾಕಿದೆಲ್ಲ ಹಸಿ ಇರುತ್ತೆ. ಅದು ಒಂದು ಕಡೆ ಸುಡುತ್ತೆ, ಒಂದು ಕಡೆ ಸುಡಲ್ಲ. ಹಾಗಾಗಿ ಅದು ಎಷ್ಟು ಉರಿಯುತ್ತೋ ಅಷ್ಟೇ ಚಪಾತಿ ಮಾಡ್ಕೋಬೇಕು. ಒಲೆ ಮೇಲೆ ಅಂದರೆ ಎಷ್ಟು ದೊಡ್ಡದಂದ್ರೆ ಆರಾಮಾಗಿ ಮಾಡ್ಕೋಬೋದು ನಾವು. ಆದರೂ ನಾನು ಒಂದೊಂದು ಸರ್ತಿ ಜಾಸ್ತಿ ಸ್ವಲ್ಪ ಎಲ್ಲಿಗಾದರೂ ಬೇಗ ಹೋಗೋದಿದ್ರೆ ನಾನೇನು ಮಾಡ್ತೀನಿ, ಸ್ವಲ್ಪ ಚಪಾತಿ ದೊಡ್ಡದೇ ಮಾಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಗಡಿಬಿಡಿಯಲ್ಲಿ ಇರುತ್ತೇವಲ್ವ,
ಹಾಗಾಗಿ ಅವಾಗಿಂದ ಟೈಮೇ ಬೇರೆ ಬಿಡಿ ಫ್ರೆಂಡ್ಸ್. ಇವಾಗ ಟೈಮ್ ಇದೆ, ಮಕ್ಕಳು ಬರೋವರೆಗೂ ಆರಾಮಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಚಿಕ್ಕದಾಗಿ ಒಂದು 10ರಿಂದ 15 ಮಾಡ್ತಾಯಿದ್ದೀನಿ. ಅದ್ರ ಜೊತೆ ರೆಸಿಪಿ ಅಂತ ಹೇಳಿದ್ನಲ್ಲ, ಸೂಪರ್ ಕಾಂಬಿನೇಷನ್ ಇರುತ್ತೆ. ಇವಾಗ ಒಂದು ಮಿನಿಮಮ್ ಈ ಥರ ಚಿಕ್ಕದು ಮಾಡಿದ್ರೆ ಒಂದು 2ರಿಂದ 4 ಊಟ ಮಾಡ್ತಾರೆ ಫ್ರೆಂಡ್ಸ್ ಮಕ್ಕಳು. ಮತ್ತು ಜೋಳದ ರೊಟ್ಟಿ ಒಂದು ಜಾಸ್ತಿ ಅನ್ಕೋತೀನಿ ಫ್ರೆಂಡ್ಸ್. ಒಂದು ಊಟ ಮಾಡಿದ್ರೆ ಆಯಿತು, ಮುಗೀತು ಫ್ರೆಂಡ್ಸ್ ಅವ್ರದ್ದು. ಜೋಳದ ರೊಟ್ಟಿಗೆ ಅಷ್ಟು ನಾನ್ ವೆಜ್ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಿಮಗೆ ಮೊನ್ನೆ ಟೆಂಪಲ್ಗೆ ಹೋಗಿದ್ದೀನಲ್ಲ, ಅದು ಇನ್ನೊಂದು ಸ್ವಲ್ಪ ಉಳಿದಿದೆ ಅಪ್ಲೋಡ್ ಮಾಡಿರೋದು. ಅದು ತುಂಬ ಲಾಂಗ್ ಆಗುತ್ತೆ ಅಂತ ಮಾಡಿಲ್ಲ. ಇವಾಗ ಚಪಾತಿ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ಮತ್ತು ಅದು ಕೂಡ ವಿಡಿಯೋ ಜಾಯಿನ್ ಮಾಡ್ತೀನಿ. ಅದು ಕೂಡ ಅಲ್ಲಿಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಅದು ಮೊನ್ನೆದು ಇನ್ನೊಂದು ಸ್ವಲ್ಪ ಉಳಿದಿತ್ತು ಫ್ರೆಂಡ್ಸ್, ಅದು ನಿಮಗೆ ಜಸ್ಟ್ ಶೇರ್ ಮಾಡಿಲ್ಲ. ಹಾಗಾಗಿ ಅಲ್ಲಿಂದ ಕೂಡ ಟೆಂಪಲ್ದು ಕೂಡ ನೋಡಿ ಯಾವ ಥರ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಟೆಂಪಲ್ಗೆ ಏನು ಹೋಗಿದ್ದೀವಲ್ಲ, ಅಲ್ಲಿ ಫುಲ್ಲು ಜನ ಇದ್ದರು ಫ್ರೆಂಡ್ಸ್. ಮೇನ್ ಹೇಳ್ಬೇಕಂದ್ರೆ ರಾಮನವಮಿದು ನಾನು ಒಂದು 50% ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಇನ್ನೊಂದು ಸ್ವಲ್ಪ ಮಾರನೇ ದಿವಸ ಮಾಡೋಣ ಅಂದ್ಕೊಂಡೆ, ಅದು ಅವತ್ತು ನನಗೆ ಆಗಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಶಿವನ ಟೆಂಪಲು ಮತ್ತು ರಾಮನವಮಿದು ಟೆಂಪಲ್ಗೆ ನಾನು ಹೋಗಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿ ಮದುವೆ ಎಲ್ಲ ಮಾಡ್ಲಿಕ್ಕೆ ಹೋಗಿದ್ದೀನಲ್ಲ, ಅಲ್ಲಿ ನೋಡಿ ನಂದಿ ಹತ್ರ ಕೇಳ್ಕೊಂಡ್ರೆ ನಮಗೆ ವಿದ್ಯಾ ಅನ್ನೋದು ಬರುತ್ತೆ ಅನ್ನೋದು ಯಾರೋ ಹೇಳಿದ್ದು ಕೇಳಿದಾಳೆ ಫ್ರೆಂಡ್ಸ್. ಅವಳು ಈ ಎಕ್ಸಾಮ್ ಇದಾವಲ್ವಾ, ಹಾಗಾಗಿ ಕಿವಿಯಲ್ಲಿ ಕೇಳ್ಕೊತಾ ಇದ್ದಾಳೆ. ನನಗೆ ಇವನು ಏನು ಕೇಳ್ಕೊಂಡಿದ್ದಾನೆ ಗೊತ್ತಾ ಫ್ರೆಂಡ್ಸ್ ನಿಮಗೆ, ಇವಾಗ ಎಕ್ಸಾಮ್ ಬರ್ದಿದ್ದಾನಲ್ಲ, ಎಕ್ಸಾಮಲ್ಲಿ ನನಗೆ ಮಾರ್ಕ್ಸ್ ಕರೆಕ್ಟ್ ಬಂದರೆ ಸಾಕು ಅಂತ ಇವನು ಕೇಳ್ಕೊಂಡಿದ್ದಾನೆ. ಅದು ಅಂದರೆ ಚಿಕ್ಕ ಮಕ್ಕಳು ಮೈಂಡಲ್ಲಿ ಹೆಂಗಿರುತ್ತೆ ನೋಡಿ ಫ್ರೆಂಡ್ಸ್. ನಾನು ಅಲ್ಲಿ ಶಿವನಿಗೆ ಸ್ವಲ್ಪ ದೀಪ ಮುಟ್ಟಿಸಿ ಅಗರಬತ್ತಿ ಹಚ್ತಾ ಇದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನಂತೂ ಆರಾಮಾಗಿ ಒಂದು 2 ಅವರ್ ಆರಾಮಾಗಿ ಅಲ್ಲೇ ಟೈಮ್ ಕಾಲ ಕಳೆದ್ಬಿಟ್ಟು ಬಂದೆ. ಸಾಯಿಬಾಬಾ ಟೆಂಪಲು ಎಲ್ಲರೂ ಒಂದೇ ಟೆಂಪಲಲ್ಲಿ ಎಲ್ಲರೂ ಮೂರ್ತಿಗಳಿದ್ದಾವೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಈ ಕಡೆ ಮಾತಾ ಮೂರ್ತಿಗಳು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಈ ಕಡೆ ಸೈಡ್ಗೆ ಬರ್ತೀನಿ ನೋಡಿ ನಾನು ನಿಮಗೆ. ಅಲ್ಲಿ ಸೈಡಲ್ಲಿ ಮಾತಾ ಮೂರ್ತಿಗಳು ಎಷ್ಟು ಸೂಪರಾಗಿದ್ದಾವೆ. ಅಲ್ಲಿ ರಾಮನವಮಿದು ಮದುವೆ ಆಗಿದೆ, ಅಕ್ಷತೆಗಳು ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್, ತುಂಬ ಜನ ಇದ್ರಲ್ಲ, ಹಾಗಾಗಿ ತೊಗೊಳ್ಲಿಕ್ಕಾಗಿಲ್ಲ. ಇಲ್ಲಿ ಶಿವನ ಟೆಂಪಲ್ ನೋಡಿ, ಶಿವನಿಗೆ ಆಲ್ರೆಡಿ ಪೂಜೆ ಆಗಿದೆ. ನಾನು ಕೂಡ ದರ್ಶನ ಆಯಿತು, ನಾನು ಕೂಡ ದರ್ಶನ ಮಾಡಿದೆ. ಇವಾಗ ಈ ಕಡೆ ಬನ್ನಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ನೋಡಿದ್ರೆ ಅಷ್ಟು ಒಂಥರ ಆಗ್ತಾಯಿತ್ತು ಫ್ರೆಂಡ್ಸ್. ಅಷ್ಟು ಸೂಪರ್ ಚೆನ್ನಾಗಿ ಬಟ್ಟೆ ಉಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿದ್ರೇ ಒಂಥರ ಅಲ್ಲೇ ಕೂತ್ಕೊಂಡ್ಬಿಡ್ಬೇಕು ಅನ್ನಿಸುತ್ತೆ. ಶಿವನ ಟೆಂಪಲ್ ನೋಡಿ, ಶಿವಂದು ರೆಡಿ ಮಾಡಿರೋದು ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ, ಇವಾಗ ಇಲ್ಲಿ ದರ್ಶನ ಅಂತೂ ತೊಗೊಂಡಿದ್ದಾಯಿತು. ಇನ್ನು ಈ ಕಡೆ ಬನ್ನಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ ನಿಮಗೆ. ಎಷ್ಟು ಜನ ಮಾತಂದರಿದ್ದಾರೆ ಅಪ್ಪ. ನಾನಂತೂ ಎಷ್ಟು ನೋಡಿದ್ರೂ ನೋಡಬೇಕೇ ಅನ್ನಿಸ್ತಾ ಇದೆ. ಒಬ್ಬೊಬ್ರಿಗೆ ಒಂದೊಂದು ಥರ ಸೀರೆ ಉಡಿಸಿದ್ದಾರೆ ನೋಡಿ. ಎಷ್ಟು ಸೂಪರಾಗಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಒಬ್ಬೊಬ್ರಿಗೆ ಒಂದೊಂದು ಕಲರ್ ಸೀರೆ ಉಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ನಿಜವಾಗ್ಲೂ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಷ್ಟು ಪಬ್ಲಿಕ್ಕಲ್ಲಿ ನನಗೆ ದರ್ಶನ ಸಿಗುತ್ತೋ ಇಲ್ಲ ಅಂತ ನಾನು ಅಂದ್ಕೊಂಡು ಹೋಗೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅಲ್ಲಿ ಹೋಗಿ ನೋಡೋಷ್ಟರಲ್ಲಿ ಅಕ್ಷತೆ ಕಾಳು ಊಟ ಮಾಡಿ ಹೋಗಿದ್ದಾರೆ. ನನಗೂ ಟೈಮ್ ಸಿಗುತ್ತೋ ನೋಡಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೂ ಒಂದೊಂದು ಕಲರ್ ಸೀರೆ ಉಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಸೂಪರ್ ಅಂದರೆ ಮಕ್ಕಳಂತೂ ತುಂಬ ಖುಷಿಪಟ್ಟರು ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಅಲ್ಲಿ ಹೋಗಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಮಾಚಿಸ್ ಅಂದರೆ ಮನೆಯಲ್ಲೇ ಬಿಟ್ಟು ಹೋಗಿದ್ದೀನಿ. ತುಂಬ ಅಂದರೆ ತುಂಬ ಕೇಳಿದೆ, ಎಲ್ಲರಿಗೂ ಕೇಳಿದೆ. ಹೂವು ಬಿತ್ತು ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಕೇಳಿದೆ, ಮಾಚಿಸ್ ಕೇಳಿದೆ, ಆದರೂ ಸಿಗಲಿಲ್ಲ. ಅಲ್ಲಿ ಅಗರಬತ್ತಿ ಏನು ಹಚ್ಚಿದಾರಲ್ಲೇ ಅದಕ್ಕೆ ಒಂದಕ್ಕೊಂದು ಜೋಡಿಸಿ ಅಗರಬತ್ತಿ ಹಚ್ಚಿದೆ. ಮತ್ತು ದೇವರಿಗೆ ಸ್ವಲ್ಪ ದರ್ಶನ ತೊಗೊಂಡ್ಬಿಟ್ಟು ಮೊದಲೇ ಟೆಂಗ್ ಹೊಡೆದಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಇಲ್ಲಿ ದೇವ್ರ ಹತ್ರ ಟೆಂಗ್ ಹೊಡೆಯೋದು ಅಲೋ ಇಲ್ಲ ಫ್ರೆಂಡ್ಸ್. ಯಾರು ಹೊಡೆದ್ರೂ ಅಲ್ಲಿ ಕ್ಯಾಮ್ರಾ ಇದೆ ಫ್ರೆಂಡ್ಸ್, ಕ್ಯಾಮ್ರಾದಲ್ಲಿ ಬೈತಾರೆ. ಹಾಗಾಗಿ ಅಲ್ಲಿ ಒಬ್ಬರು ಆಂಟಿ ಕೂಡ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟರೆ ಅವ್ರು ಆರಾಮಾಗಿ ಟೆಂಗ್ ಹೊಡೆದು ಕೊಡ್ತಾರೆ. ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಿಜವಾಗ್ಲೂ ನಾನು ಹೋಗಿದ್ದು 12 ಗಂಟೆಗಲ್ವಾ. 12 ಗಂಟೆ ಅಂದರೆ ನಾನು ಮನೆಗೆ ಬಂದಿರೋದು 2:15 ಆಗಿತ್ತು ಫ್ರೆಂಡ್ಸ್. ಅಷ್ಟು ಟೈಮ್ ಸಿಕ್ತು, ಅಲ್ಲಿ ಅಷ್ಟೊಂದು ನೆಮ್ಮದಿ ಸಿಕ್ತು. ಹೋಗಿ ಸ್ವಲ್ಪ ಚೆನ್ನಾಗಿ ದರ್ಶನ ಕೂಡ ಸಿಕ್ತು. ಹಾಗಾಗಿ ತುಂಬ ಅಂದರೆ ತುಂಬ ದರ್ಶನ ಸಿಕ್ತು. ಸ್ವಲ್ಪ ನೆಮ್ಮದಿ, ಒಂಥರ ಮನೆಯಲ್ಲಿ ಟೆನ್ಷನ್ ಎಲ್ಲ ಬಿಟ್ಟು ಟೆಂಪಲಲ್ಲಿ ಹೋಗಿ ಕುಂತ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಹಾಗಾಗಿ ಚೆನ್ನಾಗಿ ಅನಿಸ್ತು. ಮನೆಗೆ ಬಂದ್ರೂ ಕೂಡ ಅಲ್ಲಿಂದೇ ನೆನಪು ಬರ್ತಾಯಿತ್ತು ಫ್ರೆಂಡ್ಸ್. ಅಷ್ಟೇ ಸೂಪರಾಗಿ ದರ್ಶನ ಸಿಕ್ತು. ಈ ಕಡೆ ಅವಳ ಮಗಳು ವೀಡಿಯೋ ಮಾಡ್ತಾಯಿದ್ರು. ನೀನು ಹಿಡಿಯೋ ಮಮ್ಮಿ, ನಾನು ದೇವ್ರ ದರ್ಶನ ತೊಗೋತೀನಿ ಅಂತ ಹೇಳಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮಗ ಹಿಡ್ಕೊತೀನಿ ಅಂತ ಹೇಳಿದ್ದಾನೆ, ಮಗನ ಕೈಗೆ ಕೊಟ್ಟಿದ್ದೀನಿ.
ಫೋನು. ಇವಾಗ ನನಗೆ ಅಗರಬತ್ತಿ ಅದು ಸಿಗಲಿಲ್ಲ ಫ್ರೆಂಡ್ಸ್, ಮಾಚಿಸು. ಹಾಗಾಗಿ ಒಂದಕ್ಕೊಂದು ಜೋಡಿಸ್ಬಿಟ್ಟು ಅಗರಬತ್ತಿ ಹಚ್ಲಿಕ್ಕೆ ನೋಡ್ತಾ ಇದ್ದೀನಿ. ಆಲ್ರೆಡಿ ಆ ಕಡೆ ಎಲ್ಲ ದೇವರಿಗೆ ಮುಟ್ಟಿಸ್ಬಿಟ್ಟಿದ್ದೀನಿ ಅಗರಬತ್ತಿ. ಈ ಲಾಸ್ಟ್ ಮಾತಂದೇರಿಗೆ ಅಗರಬತ್ತಿ ಹಚ್ಚಿಲ್ಲ ಅಂದರೆ ಒಂಥರ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಒಂದಕ್ಕೊಂದು ಜೋಡಿಸ್ಬಿಟ್ಟು ಅಗರಬತ್ತಿ ಬೇರೆಯವ್ರು ಹಚ್ಚಿದ್ದು ಒಂದಕ್ಕೊಂದು ಜೋಡಿಸ್ಬಿಟ್ಟು ಅಗರಬತ್ತಿ ಹಚ್ತಾ ಇದ್ದೀನಿ. ಒಬ್ಬೊಬ್ರದ್ದು ಮುಖ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸೀರೆ ಉಡಿಸಿದ್ದಾರೆ. ಒಂಥರ ಕಣ್ಣು ತಿರುಗ್ತಾಯಿತ್ತು, ಅಷ್ಟು ಸೂಪರಾಗಿ ಸೀರೆ ಉಡಿಸಿದ್ದಾರೆ ದೇವರಿಗೆ. ಒಬ್ಬೊಬ್ಬರಿಗೆ ಕಲರ್ ನೋಡಿ ನಿಜವಾಗ್ಲೂ ಒಂಥರ ನಿಜವಾಗ್ಲೂ ಮಾತಾ ಬಂದು ಕೂತಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್, ಅಷ್ಟು ಸೂಪರು. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ಕೂಡ ದರ್ಶನ ತೊಗೊಳ್ಳಿ. ಇದು ಮೊನ್ನೆದು ರಾಮನವಮಿದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್. ನೀವು ಎಲ್ಲರೂ ನೋಡ್ತೀರಾ ಅಂದ್ಬಿಟ್ಟು ಇದು ವ್ಲಾಗಲ್ಲಿ ಮಿಕ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಕೂಡ ದರ್ಶನ ತೊಗೊಳ್ಳಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ ನಾಳೆ ಮತ್ತೆ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.